ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರೊಫೆಷ್ನಲ್ ಡಿಗ್ರಿ ಸರ್ಟಿಫಿಕೇಟನ್ನು ಡಿಜಿ ಲಾಕರ್ನಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂತೇಳಿ ತಿಳಿಸ್ಕೊಡ್ತಾನೆ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವೀಕ್ಷಿಸಿ ಮತ್ತು ತದನಂತರ ಲೈಕ್, ಕಮೆಂಟ್, ಶೇರ್ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಮೊದಲು ನಿಮ್ಮದು ಡಿಜಿ ಲಾಕರ್ನಲ್ಲಿ ಲಾಗಿನ್ ಆಗಿರಬೇಕಾಗಿರುತ್ತೆ. ನಂತರ ಇಲ್ಲಿ ಸರ್ಚ್ ಅಂತ ಬಂದು ಅಲ್ಲಿ ಸರ್ಚ್ ಫಾರ್ ಡಾಕ್ಯುಮೆಂಟ್ಸಲ್ಲಿ ಕ್ಲಿಕ್ ಮಾಡಿ, ನಂತರ ಎಜುಕೇಷನ್ ಆ್ಯಂಡ್ ಲರ್ನಿಂಗಲ್ಲಿ ಕ್ಲಿಕ್ ಮಾಡಿ ಅಪ್ಲೈ ಕೊಡಿ. ತದನಂತರ ಸ್ಟೇಟಲ್ಲಿ ಹೋಗ್ಬಿಟ್ಟು ಕರ್ನಾಟಕ ಅಂತ ಸರ್ಚ್ ಮಾಡಿ ಅಪ್ಲೈ ಮಾಡಿ. ನಂತರ ಸರ್ಚ್ ಫಾರ್ ಡಾಕ್ಯುಮೆಂಟ್ಸಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಅಂತೇಳಿ ಟೈಪ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸರ್ಚ್ ಮಾಡಿ ನಂತರ ಸರ್ಚ್ ಐಕನ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಶೋ ಆಗ್ತಿರ್ಬೋದು ಡಿಗ್ರಿ ಸರ್ಟಿಫಿಕೇಟ್, ಪ್ರೊಫೆಷ್ನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತೇಳಿ. ಅಲ್ಲಿ ಪ್ರೊಫೆಷ್ನಲ್ ಡಿಗ್ರಿ ಸರ್ಟಿಫಿಕೇಟ್ನ ಕ್ಲಿಕ್ ಮಾಡಿ ನಂತರ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಏನಿದೆ, ನಿಮ್ಮ ಪ್ರಿವಿಯಸ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಕಾಣುವಂಥ ರಿಜಿಸ್ಟ್ರೇಷನ್ P02 ಎಕ್ಸಾಂಪಲ್ ಕೆಳಗಡೆ ಕೊಟ್ಟಿದ್ದಾರೆ, ಆ ಥರನೇ ಟೈಪ್ ಮಾಡಿ ಸರಿಯಾದ ರೀತಿಯಲ್ಲಿ ತುಂಬಬೇಕಾಗುತ್ತೆ ಸ್ನೇಹಿತರೆ. ಕರೆಕ್ಟಾಗಿ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿರುವಂತಹದ್ದು ಕೆಳಗಡೆ ರೋಲ್ ನಂಬರ್ ಅಂತಿದೆ, ಅದು ನಿಮ್ಮ ರಿಜಿಸ್ಟರ್ ನಂಬರು ಮತ್ತು ರೋಲ್ ನಂಬರ್ ಸೇಮ್ ಆಗಿರುತ್ತೆ. ಇದನ್ನ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿ. ಇಲ್ಲಿ ಇಯರ್ ಅಂತ ಅಲ್ಲಿ ಬಂದಲ್ಲಿ ನಿಮ್ಮದು 2023, 24, 25 ಅಷ್ಟೇ ಶೋ ಆಗುತ್ತೆ. ನಿಮ್ಮ ರಿಸಲ್ಟ್ ಬಂದಿರೋದು ಮಂತಲ್ಲಿ ಕ್ಲಿಕ್ ಮಾಡಿ ಗೆಟ್ ಡಾಕ್ಯುಮೆಂಟ್ ಅಂತ ಕೊಡಿ. ಅದಾದ ತಕ್ಷಣ ಫೆಚಿಂಗ್ ಅಂತ ಡಾಕ್ಯುಮೆಂಟ್ ಬರುತ್ತೆ. ಅದಾದ ತಕ್ಷಣ ಫೆಚಿಂಗ್ ಡಾಕ್ಯುಮೆಂಟ್ ಬಂದ ತಕ್ಷಣ ಈ ಥರ ನಿಮ್ಮ ಪ್ರೊಫೆಷನಲ್ ಡಿಗ್ರಿ ಸರ್ಟಿಫಿಕೇಟು ನಿಮ್ಮ ಡಿಜಿ ಲಾಕರ್ ಶೋ ಆಗುತ್ತೆ ಸ್ನೇಹಿತರೆ. ಇದೇ ರೀತಿ ಯಾವುದೇ ವಿಡಿಯೋ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸ್ಟೇ ಟ್ಯೂನ್ಡ್.